ಗೌರಿಬಿದನೂರಿನಲ್ಲಿ ಕಳೆದ 15 ವರ್ಷಗಳಿಂದ ದಸರಾ ವಿನಾಯಕನನ್ನ ಪ್ರತಿಷ್ಠಾಪಿಸಿ ಜನರ ಮನ್ನಣೆಯನ್ನು ಪಡೆದಿರುವ ಪಿನಾಕಿನಿ ಯೂತ್ಸ್ ಯುವ ಬಳಗ ಈ ಬಾರಿ ವಿನೂತನ ಧಾರ್ಮಿಕ ಪ್ರಯೋಗಕ್ಕೆ ಕೈ ಹಾಕಿದ್ದು ಬಂಗಾಳ ಒಡಿಶಾದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ನವರಾತ್ರಿಯಲ್ಲಿ ದುರ್ಗಾ ಮಾತೆಯನ್ನ ಪ್ರತಿಷ್ಠಾಪಿಸಿ ಧಾರ್ಮಿಕ ಪರಂಪರೆಯನ್ನು ಉಳಿಸಲು ಮುಂದಾಗಿದ್ದಾರೆ. ಪಿನಾಕಿನಿ ಯೂತ್ಸ್ ನಾಯಕರಾದ ಮಂಜುನಾಥ್ ನೇತೃತ್ವದಲ್ಲಿ ಯುವ ಪಡೆ ಕಳೆದ 1 ತಿಂಗಳಿನಿಂದ ಶ್ರಮಿಸುತ್ತಿದ್ದಾರೆ. ಒಡಿಶಾದಿಂದ ನುರಿತ ಕಲಾವಿದರನ್ನ ಕರೆಸಿ ಒಣಗಿದ ಭತ್ತದ ಹುಲ್ಲು, ಮಣ್ಣಿನಿಂದ ಸುಂದರವಾದ 18 ಅಡಿ ದುರ್ಗೆಯ ವಿಗ್ರಹವನ್ನ ನಿರ್ಮಾಣ ಮಾಡಲಾಗಿದೆ. ಮೈಸೂರು ಅರಮನೆಯ ಮಾದರಿ ಚಿನ್ನದ ಬಣ್ಣದಿಂದ ಕೆಂಗುಣಿಸುವ ಮೈಸೂರು ಅರಮನೆ ಮಾದರಿಯನ್ನ ಮಾಡಲಾಗಿದೆ. ಬಣ್ಣ ಬಣ್ಣದ ವಿದ್ಯುತ್ ದೀಪದ ಕಾಂತಿಯಲ್ಲಿ ನಗರದ ಕೋಟೆ ಪ್ರದೇಶ ನಗರದ ನಿವಾಸಿಗಳ ಮೆಚ್ಚುಗೆಯನ್ನ ಪಡೆಯುತ್ತಿದೆ. ಈ ಬಾರಿ ವಿಜೃಂಭಣೆಯ ಬೈಪಾಸ್ ವಿನಾಯಕನನ್ನ ಕಂಡು ನಗರ ವಾಸಿಗಳಿಗೆ ಮತ್ತೆ ನವರಾತ್ರಿಗಳು ದುರ್ಗೆಯ ಪೂಜೆ ಮಾಡುವ ಅವಕಾಶವನ್ನ ಪಿನಾಕಿನಿ ಯೂತ್ಸ್ನವರು ಕಲ್ಪಿಸಿದ್ದಾರೆ. ಮಹೇಶ್ ಪತ್ರಿ ತಾಲೂಕು ದಂಡಾಧಿಕಾರಿ ಮಾತನಾಡಿ, ಜಿಲ್ಲೆಯಲ್ಲಿಯೇ ಹೊಸ ಪ್ರಯೋಗವನ್ನು ಪಿನಾಕಿನಿ ಯೂತ್ಸ್ ಮಾಡುತ್ತಿದ್ದಾರೆ. ಜನರಲ್ಲಿ ಧಾರ್ಮಿಕ ಭಾವನೆಗಳನ್ನ ಹುಟ್ಟುಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ. ತಾಲೂಕಿನ ಜನತೆ ಈ ನವರಾತ್ರಿ ದುರ್ಗೆಯನ್ನ ವೀಕ್ಷಿಸಿ ಪ್ರಾರ್ಥಿಸಿ ಯುವಕರನ್ನು ಪ್ರೋತ್ಸಾಹಿಸಬೇಕಾಗಿದೆ ಎಂದು ತಹಶೀಲ್ದಾರ್ ಮಹೇಶ್ ಪತ್ರಿ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಪಿನಾಕಿನಿ ಯೂತ್ಸ್ ಅವರ ವತಿಯಿಂದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅವರು ಗೌರಿಬಿದನೂರಿನಲ್ಲಿ ನವರಾತ್ರಿ ಉತ್ಸವವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷ ಏನಂದ್ರೆ ಎಲ್ಲಿಯೂ ಕೂಡ ಇಲ್ಲಿ ಮೂರ್ತಿಯನ್ನ ಇಲ್ಲಿವರೆಗೂ ಇಟ್ಟಿರಲಿಲ್ಲ. ಪ್ರಪ್ರಥಮವಾಗಿ ಮೂರ್ತಿಯನ್ನಿಟ್ಟು ಕೂಡ ಈ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಒಂದು ವಿಶೇಷ ಏನಂತಂದ್ರೆ ಒರಿಸ್ಸಾದಿಂದ ನುರಿತ ಕುಶಲಕರ್ಮಿಗಳಿಂದ ವಿನೂತನ ಮಾದರಿ 60 ಅಡಿಯ ಬಂಗಾರದ ಅರಮನೆಯನ್ನ ನಿರ್ಮಾಣ ಮಾಡಿ ಇವರು ದಿನಾಂಕ 5ರಿಂದ 13ನೇ ತಾರೀಕಿನವರೆಗೂ ಕೂಡ ಆಚರಿಸ್ತಾ ಇದ್ದಾರೆ. ಆದ್ರಿಂದ ಎಲ್ಲಾ ಸಾರ್ವಜನಿಕರು ತಾವೆಲ್ಲರೂ ಕೂಡ ಆಗಮಿಸಿ ದೇವರ ದರ್ಶನವನ್ನ ಪಡೆದು ನಾವೆಲ್ಲರೂ ಇದನ್ನ ಆಶೀರ್ವಾದ ಪಡ್ಕೋಬೇಕಂತ ತಾವೆಲ್ಲರಲ್ಲೂ ನಾನು ಕೇಳ್ತಾ ಇದ್ದೀನಿ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.